ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸೈಮ್ಯಾಥ್ ವಿಡಿಯೋಸ್. ಈ ಒಂದು ವಿಡಿಯೋ ಎಫೆಕ್ಟಿವ್ ಆಗಿ ನಾವು ಯಾವ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂತ ಕೆಲವು ಸ್ಟ್ರಾಟಜೀಸ್ಗಳು, ಕೆಲವು ಪ್ರೂವನ್ ಟೆಕ್ನಿಕ್ಸ್ ಏನಿದೆ. ಇವಾಗ ತುಂಬಾ ಮಕ್ಕಳಿಗೆ ಕೆಲವು ಪ್ರಶ್ನೆಗಳಿರುತ್ತೆ. ನಾನು ಎಷ್ಟೊಂದು ಓದ್ತೀನಿ ಸರ್, ಎಲ್ಲ ಮರ್ತೋಗ್ಬಿಡುತ್ತೆ. ಎಕ್ಸಾಮ್ ಕೂತ್ಕೊಂಡ ತಕ್ಷಣ ನನಗೆ ಯಾವುದು ಓದಿದ್ದೆಲ್ಲಾನು ಜ್ಞಾಪನಕ್ಕೆ ಬರೋದಿಲ್ಲ, ಅಥವಾ ಗೊತ್ತಿದ್ರೂ ತಪ್ಪು ಮಾಡ್ತೀನಿ. ಈ ತರ ಹಲವಾರು ನಿಮ್ಗೆ ಗೊಂದಲಗಳೇನಾಗುತ್ತೆ ಎಕ್ಸಾಮ್ ಟೈಮಲ್ಲಿ. ಅದಕ್ಕೆ ಕೆಲವು ಪ್ರೂವನ್ ಟೆಕ್ನಿಕ್ಸ್ ಇದೆ. ಇವಾಗ ನಾನು ಈ ಟೆಕ್ನಿಕ್ಸ್ ಎಲ್ಲ ಹೇಳ್ತೀನಿ ಅಂದ ತಕ್ಷಣ ಯಾವುದೋ ನಾನ್ ಮಾಡಿದ ಟೆಕ್ನಿಕ್ಸ್ ಎಲ್ಲ, ಇಡೀ ದೇಶವ್ಯಾಪಿ, ಇಡೀ ಜಗತ್ತಿನಾದ್ಯಂತ ಇದು ಎಫೆಕ್ಟಿವ್ ಟೆಕ್ನಿಕ್ಸ್ ಓದೋದಕ್ಕೆ. ಇದರಲ್ಲಿ ಕೆಲವು ಟೆಕ್ನಿಕ್ಸು ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಆಗ್ತಿರೋ ಪ್ರಾಬ್ಲಮ್ಸ್ ಏನಿದೆಯಲ್ಲ ಅದರಿಂದ ಹೊರಬರಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಂದೊಂದೇ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್, ಆಕ್ಟಿವ್ ರೀಕಾಲ್ ಮೆಥಡ್ ಅಂತ. ಏನಂಗಂದ್ರೆ, ಇವಾಗ ನೋಡಿ, ತುಂಬಾ ಸತಿ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಬುಕ್ ತಗೊಂಡು ಓದ್ಕೊಂಡು ಹೋಗ್ತೀವಿ, ಅಂಡರ್ಲೈನ್ ಮಾಡ್ತೀವಿ, ಮಾರ್ಕ್ ಮಾಡ್ತೀವಿ, ನೋಟ್ಸ್ ಬರ್ಕೊಂತೀವಿ. ಇದು ಏನಾಗುತ್ತೆ, ನಾವು ಬರೇ ಇನ್ಪುಟ್ ಮಾಡ್ತಾ ಇದೀವಿ, ನಮ್ಮ ಬ್ರೈನ್ಗೆ ಗ್ರಾಸ್ ಮಾಡೋದನ್ನ ಟ್ರೈನಿಂಗ್ ಕೊಡ್ತಾ ಇದೀವಿ. ಆಯ್ತು, ಇವಾಗ ಎಕ್ಸಾಮ್ ಅಲ್ಲಿ ಏನಾಗುತ್ತೆ, ಎಕ್ಸಾಮ್ ಅಲ್ಲಿ ನಾವು ಏನೋ ಓದನ್ನ ಗ್ರಾಸ್ ಮಾಡ್ಕೊಳಕ್ ಆಗಲ್ಲ, ಅಲ್ಲಿ ನಾವು ಓದಿರೋದನ್ನ ಔಟ್ಪುಟ್ ಕೊಡ್ಬೇಕು. ಅಂದ್ರೆ ನಮ್ಮ ಬ್ರೈನ್ಗೆ ರೀಕಾಲ್ ಮಾಡೋ ಹ್ಯಾಬಿಟ್ ನ ಬೆಳೆಸ್ಬೇಕು. ನಾವ್ ಏನೇ ಓದಿದ್ರು ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಅದು ವಾಪಸ್ ನಿಮ್ಗೆ ರೀಕಾಲ್ ಮಾಡಕ್ಕಾಗಬೇಕು, ಅಥವಾ ಒಂದಿನ ಬಿಟ್ಟಾದ್ಮೇಲೆ ರೀಕಾಲ್ ಮಾಡಕ್ಕಾಗಬೇಕು. ಈ ಟ್ರೈನಿಂಗ್ ಕೊಡೋದೇ ಆಕ್ಟಿವ್ ರೀಕಾಲ್ ಮೆಥಡ್ ಅಂತ. ಇದನ್ನ ನೀವು ಎಕ್ಸಾಮ್ ದಿನ, ಅವತ್ತು ನೀವು ಹಿಂದಿನ ದಿನ ಎಲ್ಲ ಓದ್ಬಿಟ್ಟು ಎಕ್ಸಾಮ್ ದಿನ ರೀಕಾಲ್ ಮಾಡ್ತೀನಿ ಅಂತ ಹೋದ್ರೆ ನಿಮ್ಮ ಬ್ರೈನ್ ಟ್ರೈನ್ ಆಗಿರಲ್ಲ. ನೋಡಿ, ನ್ಯೂರಾನ್ಸ್ ನೀವೆಲ್ಲ ಓದಿರ್ತೀರಾ ಸೈನ್ಸ್ ಅಲ್ಲಿ. ಈ ನ್ಯೂರಾನ್ಸ್ ಕನೆಕ್ಷನ್ಸ್ ಗಳನ್ನ ನ್ಯೂರಲ್ ಕನೆಕ್ಷನ್ ಅಂತೀವಿ. ಹೆಚ್ಚೆಚ್ಚು ನಾವು ಏನಾದ್ರೂ ವರ್ಕ್ ಮಾಡಿದಾಗ ಆ ವರ್ಕ್ ಸಂಬಂಧಪಟ್ಟಂಗೆ ನ್ಯೂರಲ್ ಕನೆಕ್ಷನ್ಗಳು ಹೆಚ್ಚಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದು ಸೈನ್ಸ್ ಕಾನ್ಸೆಪ್ಟ್ ಓದಿದ್ರಿ, ಓಮ್ಸ್ ಲಾ ಓದಿದ್ರಿ ಅನ್ಕೊಳ್ಳಿ. ಓದಾದ್ಮೇಲೆ ಅದನ್ನ ಬರೆಯೋದ್ರಿಂದ ಅರ್ಧ ಬರಿತೀರಾ, ಆಮೇಲೆ ವಾಪಸ್ಸು ಮತ್ತೆ ಟೆಕ್ಸ್ಟ್ ಬುಕ್ ನೋಡ್ತೀರಾ, ಮತ್ತೆ ಓದಿ ಮತ್ತೆ ಬರಿತೀರಾ. ಇದೇ ಪ್ರೊಸೆಸ್ ಅಲ್ಲಿ ನೀವು ಸೋಷಲ್ಲೂ ಮಾಡ್ತೀರಾ. ಏನೋ ಓದ್ತೀರಾ, ಓದಾದ್ಮೇಲೆ ಅದನ್ನ ಬರಿತೀರಾ, ಮರ್ತೋಗಿ ಏನೋ ಬಿಟ್ಟಿದ್ರೆ ವಾಪಸ್ ನೋಡಿ ಓದ್ಬಿಟ್ಟು ಮತ್ತೆ ಬರಿತೀರಾ. ಅಂದ್ರೆ ನಿಮ್ ಬ್ರೈನ್ಗೆ ಪದೇ ಪದೇ ಓದಿರೋದನ್ನ ರೀಕಾಲ್ ಮಾಡೋದು ಹೇಳ್ಕೊಡ್ತಾ ಇದ್ದೀರಾ. ಇದು ಟ್ರೈನ್ ಮಾಡ್ತೀರಾ ನಿಮ್ ಬ್ರೈನ್ಗೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಕೆಲವು ದಿನ ಆದ್ಮೇಲೆ ಈಸಿಲಿ ಅದು ನಿಮ್ ಬ್ರೈನ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಪ್ಪ ಇವನ್ನೆಲ್ಲ ಓದ್ತಿರೋದನ್ನ ರೀಕಾಲ್ ಮಾಡಿಸ್ತಾನೆ, ಅದಕ್ಕೆ ನಾನು ನ್ಯೂರಲ್ ಕನೆಕ್ಷನ್ಸ್ ನೆಲ್ಲ ಸ್ಟ್ರಾಂಗ್ ಆಗಿ ಮಾಡಬೇಕು, ರೀಕಾಲ್ ಮಾಡಕ್ಕೆ ಹೆಲ್ಪ್ ಮಾಡಬೇಕು ಅಂತ ನಿಮ್ ಬ್ರೈನೇ ಆಟೋಮೆಟಿಕ್ ಆಗಿ ರೀಕಾಲ್ ಮಾಡಿಸುತ್ತೆ. ಸೊ ಅಲ್ಲಿ ರೈಟಿಂಗ್ ಏನೇ ಓದಿದ್ರು ಕೂಡ ಬರೆಯೋದು ತುಂಬಾ ಇಂಪಾರ್ಟೆಂಟ್. ಸೇಮ್ ಲೈಕ್ ನಾವು ಇಫ್ ಯು ವಾಂಟ್ ಟು ಬಿಲ್ಡ್ ಮಸಲ್ಸ್, ನಿಮ್ಗೆ ಗೊತ್ತೇ ಇದೆ, ಜಿಮ್ಗೆ ಹೋಗ್ಬಿಟ್ಟು ವೆಯ್ಟ್ ಎತ್ತಬೇಕು. ವೆಯ್ಟ್ ಎತ್ತಾಗ ಏನಾಗುತ್ತೆ, ವೆಯ್ಟ್ ಎತ್ತಾಗ ನಿಮ್ಗೆ ಬ್ರೈನ್ ಒಂದಿಷ್ಟು ದಿನ ಆದ್ಮೇಲೆ ಅರ್ಥ ಆಗುತ್ತೆ, ಇವ್ನು ತುಂಬಾ ತೂಕ ಎತ್ತಾ ಇದ್ದಾನಪ್ಪ, 3 kg ಎತ್ತಿದ್ದ, 5 kg ಎತ್ತಿದ್ದ, 10 kg ಎತ್ತಿದ್ದಾನೆ, ನಾನು ಇಲ್ಲಿ ಮಸಲ್ ಕೊಡ್ಲಿಲ್ಲ ಅಂದ್ರೆ ನನ್ನ ಬೋನೇ ಬ್ರೇಕ್ ಆಗ್ಬಿಡ್ಬೋದು, ಅಲ್ಲ ಬೋನಲ್ಲಿ ಮಸಲ್ ಅಲ್ಲಿ ಟೇರ್ ಆಗ್ಬಿಡ್ಬೋದು ಅಂತ ಅದೇನಾಗುತ್ತೆ, ಬ್ರೈನ್ಗೆ ಸಿಗ್ನಲ್ ಕಳಿಸುತ್ತೆ. ಅವಾಗ ನಮ್ಗೆ ಏನಾಗುತ್ತೆ, ನಾವು ಹಂಗೆ ಪ್ರೋಟೀನ್ ತಿಂತಾ ಇದ್ರೆ ಮಸಲ್ ಬರುತ್ತೆ. ಹಂಗೆ ಇವಾಗ ಆಕ್ಟಿವ್ ರೀಕಾಲ್ ಮೆಥಡ್ ನ ನೀವೆಲ್ಲ ಫಾಲೋ ಮಾಡಿ. ಅದು ಒಂದೇ ಟೆಕ್ನಿಕ್. ಎರಡನೇ ಟೆಕ್ನಿಕ್, ಆಕ್ಟಿವ್ ರೀಕಾಲ್ ಮಾಡಿದಾಗಲೂ ಕೂಡ ಒಂದು ಇಂಪಾರ್ಟೆಂಟ್ ಸಜೆಷನ್ ಇದೆ. 2 ಚೇರ್ ಟೆಕ್ನಿಕ್ ಅಂತ. ಅಂದ್ರೆ ಒಂದು ಚೇರ್ ಅಲ್ಲಿ ನೀವೆಲ್ಲಾನು ಓದ್ತೀರಾ, ಇನ್ನೊಂದು ಚೇರ್ ಅಲ್ಲಿ ಹೋಗ್ಬಿಟ್ಟು ರೀಕಾಲ್ ಮಾಡ್ತೀರಾ, ಅಂದ್ರೆ ಬರಿತೀರಾ ಇಲ್ಲ ರೀಕಾಲ್ ಮಾಡ್ತೀರಾ. ಸೊ ಇವಾಗ ಏನಾಗುತ್ತೆ, ಬ್ರೈನ್ಗೆ ಇನ್ನಷ್ಟು ಬೈಫರ್ಕೇಶನ್ ಮಾಡ್ಕೊಳಕ್ ಶುರು ಆಗುತ್ತೆ. ಆಯ್ತಾ, ಇದೊಂದು ಪ್ರಾಕ್ಟೀಸ್ ಅಷ್ಟೇ. ಒಂದಿನ ನೀವು ಅಂದ್ರೆ ಒಂದು 1 hour ಒಂದ್ ಚೇರ್ ಅಲ್ಲಿ, ಇನ್ನೊಂದು ಸ್ವಲ್ಪ ದೂರ ಹೋಗಿ ಇನ್ನೊಂದು ಚೇರ್ ಅಲ್ಲಿ, ಅಂದ್ರೆ ರೀಕಾಲ್ ಒಂದ್ ಚೇರು, ಓದೋದಕ್ಕೆ ಒಂದ್ ಚೇರು. ಅವಾಗ ಏನಾಗುತ್ತೆ, ನಿಮ್ಗೆ ಇನ್ನಷ್ಟು ಇದ್ರದ್ದು ಎಫೆಕ್ಟ್ ಇದೆ ಅನ್ನೋದು ಹಲವಾರು ತಜ್ಞರ ಅಭಿಪ್ರಾಯ. ನೆಕ್ಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್, ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್ ಅಂತ. ಅಂದ್ರೆ ಇವಾಗ ನಾವು ಓದ್ಬೇಕು, ಮತ್ತೆ ಮತ್ತೆ ಓದ್ಬೇಕು ಆಬ್ವಿಯಸ್ಲಿ, ಇಲ್ಲಾಂದ್ರೆ ಮತ್ತೆ ಮರ್ತೋಗುತ್ತೆ. ಇದನ್ನ ಹೆಂಗ್ ಓದ್ಬೇಕು ಅಂದ್ರೆ 1-3-7-30 ರೂಲ್ ಅಂತ ಇದೆ. ಅಂದ್ರೆ ಇವತ್ತೇನ ನೀನು ಓದಿದ್ರೆ, ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಓದಿದ್ರೆ, ಇವತ್ತು 1 hour ಓದ್ಬೋದು. ಇನ್ನೊಂದು 3 ದಿನ ಬಿಟ್ಟು 3rd ಡೇಗೆ ನೀನು ಅದನ್ನ ಒಂದು 10 ನಿಮಿಷ ಆದ್ರೂ ರಿವೈಸ್ ಮಾಡಬೇಕು. ಮತ್ತೆ 5th ಡೇಗೆ ರಿವೈಸ್ ಮಾಡಬೇಕು, ಮತ್ತೆ 30th ಡೇಗೆ ರಿವೈಸ್ ಮಾಡಬೇಕು. ಇವಾಗ ಬಿಡಿ ಎಕ್ಸಾಮೇ ಬಂದ್ಬಿಡಿದೆ ಕ್ಲೋಸ್ ಆಗಿ, ನೀವು ಮಾಡಕ್ ಆಗಿರ್ಬೋದು, ಅದೇ ಅಟ್ಲೀಸ್ಟ್ 1-3-7 ಆದ್ರೂ ನೀವು ಫಾಲೋ ಮಾಡ್ಬೋದು. ಅವಾಗ ಹೆಚ್ಚು ನಿಮ್ಗೆ ಗ್ಯಾಪ್ ಅಲ್ಲಿ ಉಳ್ಕೊಳ್ಳುತ್ತೆ. ಇದು ಒಂದೇ. ಇದು ನೆಕ್ಸ್ಟ್. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್, 5-minute ಟೆಕ್ನಿಕ್ ಅಂತ. ಆಯ್ತಾ, ಈ 5-minute ಟೆಕ್ನಿಕ್ ಏನಂದ್ರೆ, ಇದು ತುಂಬಾ ಉತ್ತಮವಾದ ಟೆಕ್ನಿಕ್. ನೀವೇನೋ ಒಂದು ಓದಾದ್ಮೇಲೆ ನೀವು ಟೀಚರ್ ತರ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ನಿಮ್ಗೆ ಹೇಳ್ಕೊಡಕ್ಕೆ ಯಾರು ಇಲ್ವಾ, ನೀವೇ ಟೀಚರ್ ತರ ಫೀಲ್ ಮಾಡಿ, ಕನ್ನಡಿ ಮುಂದೆ ನಿಂತ್ಕೊಂಡು ಟೀಚರ್ ತರ ಪಾಠ ಮಾಡಿ. ಇವಾಗ ನೀವು ಪಾಠ ಮಾಡ್ತಾ ಏನಾಗುತ್ತೆ, ಓಮ್ಸ್ ಲಾ ಓದ್ತೀರಾ, ಅದನ್ನ ಇವಾಗ ಪಾಠ ಮಾಡೋ ತರ ಮಾಡ್ತಾ ಇದ್ರೆ ನಿಮ್ಗೆ ಎಲ್ಲೋ ಮಧ್ಯದಲ್ಲಿ ಕಷ್ಟ ಆಗ್ತಿದೆ, ಅದನ್ನ ನೀವು ವಾಪಸ್ ಹೇಳಕ್ ಆಗ್ತಿಲ್ಲ. ಅವಾಗ ವಾಪಸ್ ಹೋಗ್ಬಿಟ್ಟು ಮತ್ತೆ ಓಮ್ಸ್ ಲಾ ಓದ್ಬಿಟ್ಟು ಮತ್ತೆ ಹೇಳ್ತೀರಾ. ಇದೇನಾಗುತ್ತೆ, ಮತ್ತೆ ಇದ್ರಲ್ಲಿ ನೋಡಿ, ಇದ್ರೊಳಗಡೆನೆ ಆಕ್ಟಿವ್ ರೀಕಾಲ್ ಟೆಕ್ನಿಕ್ ಇದೆ, ಬಟ್ ಸ್ಟಿಲ್ ನಿಮಗೆ ಇದು ಹೆಚ್ಚಾಗಿ ಬ್ರೈನ್ ಅಲ್ಲಿ ಉಳ್ಕೊಳ್ಳುತ್ತೆ. ಆಯ್ತಾ, ಸೊ ಅದಕ್ಕೆ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಟೀಚ್ ಯುವರ್ ಫ್ರೆಂಡ್ಸ್. ಗ್ರೂಪ್ ಸ್ಟಡೀಸ್ ಅಲ್ಲಿ ನೀವು ಒಂದು ಹೇಳ್ಬಿಟ್ಟು ಇನ್ನೊಬ್ರು 5 ಜನಕ್ಕೆ ಹೇಳ್ಕೊಡೋದು. ಆಯ್ತಾ, ಸೊ ಟೀಚ್ ಮಾಡಿದಾಗ ನಮ್ಗೆ, ಇವಾಗ ನಾವು ಟೀಚರ್ಸ್ ಎಲ್ಲ ನಾವೇನ್ ತುಂಬಾ ಸ್ಮಾರ್ಟ್ ಅನ್ಕೊಂಡ್ಬಿಡ್ಬಿಡಿ. ನಾವು ಒಂದ್ಸತಿ ಬರೆದ ಎಕ್ಸಾಮ್ ಬರೆದ್ರೆ ನಮ್ಮ ಪಾಡು ನಿಮ್ ತರನೇ ಇರುತ್ತೆ. ನಾವು ಪ್ರತಿ ವರ್ಷ ಮಾಡಿ ಏನಾಗ್ತಿರುತ್ತೆ,
ನಮಗೆ ವಿ ಆರ್ ಡೂಯಿಂಗ್ ಫೈಮೆಂಟ್ ಟೆಕ್ನಿಕ್, ವಿ ಆರ್ ಲರ್ನಿಂಗ್, ವಿ ಆರ್ ಟೀಚಿಂಗ್, ಟೀಚಿಂಗ್. ನಮಗೆ ತುಂಬಾ ಮೆಮೊರಿ ಉಳ್ಕೊಳ್ಳೋದು. ಅದಕ್ಕೆ ಎಷ್ಟೋ ಸತಿ ನಿಮ್ಗೆ ಗೊತ್ತಿದೆ, ಪ್ರಾಬ್ಲಮ್ ನೋಡಿದ ತಕ್ಷಣ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಟೆಕ್ಸ್ಟ್ ಬುಕ್ ಕೂಡ ನೋಡಲ್ಲ ತುಂಬಾ ಟೀಚರ್ಸ್, ಬಿಕಾಸ್ ವಿ ಆರ್ ಟೀಚಿಂಗ್ ಇಟ್ ಅಗೇನ್ ಅಗೇನ್. ನಥಿಂಗ್ ಬಟ್ ಫೈಮೆಂಟ್ ಟೆಕ್ನಿಕ್ ವಿ ಆರ್ ಯೂಸಿಂಗ್. ಅದನ್ನ ನೀವು ಮಾಡಬೇಕು ಆಯ್ತಾ. ನೆಕ್ಸ್ಟ್ ಇಂಪಾರ್ಟೆಂಟು ಪೊಮೊಡಾರೋ ಟೆಕ್ನಿಕ್ ಅಂತ. ಇದು ತುಂಬಾ ಇಂಪಾರ್ಟೆಂಟ್, ಇದು ತುಂಬಾ ಹೆಲ್ಪ್ ಆಗುತ್ತೆ. ಯಾವ ತರ ಅಂದ್ರೆ, ನೀವೆಲ್ಲರೂ ಕೂಡ ಇವತ್ತು ಮೊಬೈಲ್ಗೆ ದಾಸರಾಗ್ಬಿಟ್ಟಿದ್ದೀರಾ. ನಾನು ಏನೇ ಹೇಳಿದ್ರು ಕೂಡ ನನ್ನೂ ಸೇರಿಸಿ, ನಾನೇನು ತುಂಬಾ ಇದಂತ ಹೇಳ್ತಿಲ್ಲ. ನಾನು ಹತ್ತತ್ರ ಮಾಸ್ಟರ್ಸ್ ಎಲ್ಲ ಮಾಡ್ಬೇಕಾದ್ರೆ ನನಗೂ ಮೊಬೈಲ್ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಒಂದು ಅರ್ಧ ಗಂಟೆ ಓದೋದು, 10 ನಿಮಿಷ ಓದೋದು, ಮೊಬೈಲಲ್ಲಿ ಮೆಸೇಜ್ ಮಾಡಿದ್ರೆ ಅರ್ಧ ಗಂಟೆ ಮೊಬೈಲ್ ಇನ್ವಾಲ್ವ್ ಆಗೋದು. ಸೊ ಅಲ್ಲಿ ಇದೊಂದು ಟೆಕ್ನಿಕ್ ಇದೆ, ಪೊಮೊಡಾರೋ ಟೆಕ್ನಿಕ್ ಅಂತ. ಏನಂದ್ರೆ, ನೀವು 25 ಮಿನಿಟ್ಸ್ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಮೊಬೈಲ್ ಎತ್ತಿಟ್ಬಿಟ್ಟು ಕಂಪ್ಲೀಟ್ ಫೋಕಸ್ಡ್ ಆಗಿ 25 ಮಿನಿಟ್ಸ್ ಅಷ್ಟೇ ಓದ್ತೀರಾ. ಆಮೇಲೆ 5 ಮಿನಿಟ್ಸ್ ಬ್ರೇಕ್, ಮತ್ತೆ 25 ಮಿನಿಟ್, ಆಮೇಲೆ 5 ಮಿನಿಟ್ ಬ್ರೇಕ್. ಈ ತರ ನಿಮ್ಗೆ ತುಂಬಾ 3 ಅವರ್ ಓದೋ ತರ ಇದ್ರೆ ಕಂಟಿನ್ಯೂಸ್ ಓದೋದ್ ಬದಲು ಬ್ರೇಕ್ 25 ಮಿನಿಟ್ಸ್, 5 ಮಿನಿಟ್ಸ್ ಬ್ರೇಕ್. ಆ ಬ್ರೇಕ್ ಅಲ್ಲಿ ಏನ್ ಮಾಡ್ಬೇಕು, ಮೊಬೈಲ್ ನೋಡಬಾರ್ದು. ಆ ಬ್ರೇಕ್ ಅಲ್ಲಿ ಬೇಕಾದ್ರೆ ಆಚೆ ಹೋಗಿ ನೀರು ಕುಡೀರಿ, ಒಂದು 5 ನಿಮಿಷ ಏನಾದ್ರೂ ಒಂದು 5 ನಿಮಿಷ ಬೇಕಾದ್ರೆ ಯಾವ್ದೋ ಲೈಟ್ ಆಗಿ ಒಂದು ಟಿವಿಯಲ್ಲಿ ಹಾಡು ಕೇಳಿಸ್ಕೊಳ್ಳಿ, ಇಲ್ಲ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡ್ ಬನ್ನಿ. ಸೊ ಮೊಬೈಲ್ ಬಳಸದೆ 25-5 ಈ ತರ ನೀವು ಒಂದು 4 ಸತಿ ಮಾಡ್ಬೋದು. 4 ಸತಿ ಮಾಡಾದ್ಮೇಲೆ 30 ನಿಮಿಷ ಬ್ರೇಕ್ ತಗೊಬೇಕು ಅಂತಾರೆ. ಅಂದ್ರೆ 25-5 ಆಯ್ತು, ಇನ್ನು 2 ಸತಿ ರಿಪೀಟ್ ಆದ್ಮೇಲೆ ಆಮೇಲೆ 30 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ ಅಂತ. ಸೊ ಇದು ಇನ್ನೊಂದು ವೆರಿ ಎಫೆಕ್ಟಿವ್ ಟೆಕ್ನಿಕ್ ಅಂತ ನನಗೂ ಅನಿಸ್ತದೆ. ಯಾಕಂದ್ರೆ ನಮಗೆ ಗೊತ್ತು, ಈಗಿನ ಮೊಬೈಲ್ ಯುಗದಲ್ಲಿ ಐ ಥಿಂಕ್ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದು ನೋಡಿ, 4 ಟೆಕ್ನಿಕ್ಸ್ ನೀವು ಫಾಲೋ ಮಾಡಕ್ಕಾದ್ರೆ, ಮೊದಲನೇದಾಗಿ ಆಕ್ಟಿವ್ ರಿಕಾಲ್, ಎರಡನೇದು ಸ್ಪೇಸ್ಡ್ ರಿಪಿಟೇಷನ್, ಫೈಮೆಂಟ್ ಟೆಕ್ನಿಕ್, ಪೊಮೊಡಾರೋ ಟೆಕ್ನಿಕ್. ಈ 4 ಟೆಕ್ನಿಕ್ ನ ನೀವು ಇನ್ಕಲ್ಕುಲೇಟ್ ಮಾಡಕ್ಕಾದ್ರೆ ನಿಮ್ಮ ಸ್ಟಡಿ ಹ್ಯಾಬಿಟ್ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಈ ವಿಡಿಯೋ ಮಾಡಿರೋದು. ಅದೊಟ್ಟಿಗೆ ನಾವು ಓದೋ ಎನ್ವೈರನ್ಮೆಂಟ್ ಬಹಳ ಮುಖ್ಯ. ನಾವು ಓದೋ ಜಾಗ ಫಸ್ಟ್ ಆಫ್ ಆಲ್ ಕ್ಲೀನ್ ಆಗಿರ್ಬೇಕು. ತುಂಬಾ ಇವಾಗ ನೀವು ಮ್ಯಾಥ್ಸ್ ಓದ್ತಿದ್ರೆ ಎಲ್ಲಾನು ಹರಿದಿಟ್ಕೊಂಡ್ಬಿಟ್ರೆ ಟೆನ್ಷನ್ ಆಗೋಗ್ಬಿಡುತ್ತೆ. ಅಲ್ಲಿ ಏನ್ ಓದ್ತಾ ಇದ್ರೆ ಆ ಸಬ್ಜೆಕ್ಟ್ಸ್ ಬುಕ್ಸ್ ಮಾತ್ರ ಇರಬೇಕು, ಅದಕ್ಕೆ ರೆಲೆವೆಂಟ್ ಸ್ಟೇಷನರಿ ಅಲ್ಲೇ ಇರಬೇಕು, ಎಲ್ಲ ಅಪ್ರೋಚಬಲ್ ಆಗಿರ್ಬೇಕು. ಆಮೇಲೆ ನಿಮ್ಮ ವಾತಾವರಣದಲ್ಲಿ ತುಂಬಾ ಸೌಂಡು, ತುಂಬಾ ಡಿಸ್ಟ್ರಾಕ್ಷನ್ಸ್ ಇದ್ದಷ್ಟು ಆಗಲ್ಲ. ಮನೇಲಿ ಓದಕ್ಕೆ ಲೈಬ್ರರೀಸ್ ಅಲ್ಲಿ ಓದ್ಬೋದು, ನೀವು ಸ್ಕೂಲ್ ಲೈಬ್ರರಿಯಲ್ಲಿ ಓದ್ಬೋದು. ಯಾವ್ದಾರ ಜಾಗ ಹುಡ್ಕೊಳ್ಬೇಕು ನೀವು, ಎಲ್ಲಿ ನೀವು ಸಮಾಧಾನವಾಗಿ ಓದಕ್ ಆಗ್ಬೇಕು ಆಯ್ತಾ. ಎನ್ವೈರನ್ಮೆಂಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇಷ್ಟು ದಿಸ್ ಆಲ್ ವೆಲ್ ನೋನ್ ಟೆಕ್ನಿಕ್. ಇಷ್ಟನ್ನ ನೀವು ಫಾಲೋ ಮಾಡಿದ್ರೆ ಅದೊಟ್ಟಿಗೆ ನೋಡಿ, ಫೈನಲಿ ಇಷ್ಟೇ, ಹಾರ್ಡ್ ವರ್ಕ್ ಅಂಡ್ ಹಾನೆಸ್ಟಿ, ಈ 2 ಹೆಚ್ಚಿದೆಯಲ್ಲ, ಇದು ನಿಮ್ಗೆ ಸಕ್ಸಸ್ ಕಡೆ ತಗೊಂಡು ಹೋಗುತ್ತೆ. ನೀವು ಹಾರ್ಡ್ ವರ್ಕ್ ಇದ್ದು ಹಾನೆಸ್ಟಿ ಇಲ್ಲ ಅಂದ್ರೂ ವೇಸ್ಟ್, ಹಾನೆಸ್ಟಿ ಇಟ್ಕೊಂಡು ಹಾರ್ಡ್ ವರ್ಕೇ ಮಾಡಿಲ್ಲ ಅಂದ್ರೆ ಮತ್ತೆ ಅದು ವೇಸ್ಟ್. ಸೊ ಅಲ್ಲಿ ಹಾರ್ಡ್ ವರ್ಕ್ ಅಂಡ್ ಹಾನೆಸ್ಟಿನ ಗಮನದಲ್ಲಿ ಇಟ್ಕೊಂಡು ಬರೋ ಪ್ರಿಪರೇಟರಿ ಕೂಡ ನೀವು ಫೈನಲ್ ಎಕ್ಸಾಮ್ ರೀತಿ ನೀವು ಎಕ್ಸಾಮ್ ಬರೆದಾಗಲೇ ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಈ ಟೆಕ್ನಿಕ್ಸ್ನ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ನೀವು ಇನ್ವಾಲ್ವ್ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.